ನಿನ್ಗೆ ಟ್ಯಾಲೆಂಟ್ ಇದೆ, ಎಕ್ಸ್ಪೀರಿಯನ್ಸ್ ಇದೆ, ಎಲ್ರನ್ನ ಎಲ್ಲದನ್ನ ನಿಭಾಯಿಸ್ಬೇಕು ಹೇಗೆ ಅಂತ ಗೊತ್ತಿದೆ. ಹಾಗಿರುವಾಗ ಇಷ್ಟೊಂದು ದೊಡ್ಡ ಆಪರ್ಚುನಿಟಿ ನಿನ್ ಕೈ ತಪ್ಪ ಹೋಗ್ತಿರೋದು ನಿನಗಾಗ್ತಿರೋ ಅನ್ಯಾಯ. ಸ್ಯಾಸ್, ನೀವ್ ಹೇಗೆ ಎಲ್ರ ದೃಷ್ಟಿಕೋನದಿಂದ ಅವ್ರ ಸಾಮರ್ಥ್ಯನ ಅರ್ಥ ಮಾಡ್ಕೊಂಡಿದೀರಾ ಅಲ್ವಾ, ಹಾಗೆ ನಾನು ವಿರಾಜ್ನ ತುಂಬಾ ಹತ್ರದಿಂದ ನೋಡಿದೀನಿ, ಅವನನ್ನ ಅರ್ಥ ಮಾಡ್ಕೊಂಡಿದೀನಿ, ಅವನ್ ಕ್ಯಾಪಬಿಲಿಟಿ ನಂಗೆ ಗೊತ್ತಿದೆ. ಸೊ ನನ್ಗಿಷ್ಟು ದೊಡ್ಡ ಪ್ರಾಜೆಕ್ಟ್ ಸಿಕ್ಕಿಲ್ಲ ಅಂತ ಅನ್ಕೊಂಬೇಡಿ, ಅವನಿಗಿಂತ ಒಳ್ಳೆ ಅವಕಾಶ ಸಿಕ್ಕಿದೆಯಲ್ಲ ಅಂತ ಖುಷಿ ಪಡಿ. ಮಿಥಿಲಾ, ನೀನು ನನ್ನ ಹಾಗೆ ಬೇರೆಯವ್ರ ಬಗ್ಗೆ ಯೋಚನೆ ಮಾಡಕ್ ಹೋದ್ರೆ ಏನಾಗುತ್ತೆ ಅಂತ ಗೊತ್ತಲ್ಲ. ನನಗಾದಾಗೆ ನಿನ್ಗೂ ಅನ್ಯಾಯ ಆಗುತ್ತೆ. ಮೊದಲು ನೀನು ನಿನ್ ಬಗ್ಗೆ ಯೋಚನೆ ಮಾಡೋದನ್ನ ಕಲಿ. ಶಾಸ್, ಅಷ್ಟು ಕೆಟ್ಟವ್ರು ಈ ಮನೇಲಿ ಯಾರೂ ಇಲ್ಲ. ಹಾ, ನಾನಿನ್ನ ಹೊರಡ್ಬೋದಾ? ನನಗ್ ಕೆಲ್ಸ ಇದೆ. ವೈಜಯಂತಿ ಅತ್ತೆ ಹಳೆ ಪುಸ್ತಕಗಳನ್ನ ರದ್ದಿಗೆ ಹಾಕಕ್ ಹೇಳಿದ್ದಾರೆ. ಶಾಸ್, ವೈಜಯಂತಿ ಅತ್ತೆ ಹಳೆ ಪುಸ್ತಕಗಳನ್ನ ರದ್ದಿಗೆ ಹಾಕೋದಕ್ಕೂ ಏನೋ ಕಾರಣ ಇದೆ ಅಂತ ಮಾತ್ರ ಅನ್ಕೊಂಬೇಡಿ. ಏ ಕಳ್ಳ, ಇಲ್ಲೇನ್ ಮಾಡ್ತಿದ್ಯಾ? ನನ್ ಜಲೇಬಿ ತಿಂದಿದ್ದು ನೀನ್ ತಾನೆ? ಗೋಲು ತಿಂದಿಲ್ಲ ಅಂದ್ರೆ ಮತ್ತೆ ಇನ್ಯಾರ್ ತಿಂದಿದ್ದು? ನಿಜ ಹೇಳು, ಜಿಲೇಬಿ ತಿಂದಿದ್ ನೀನ್ ತಾನೆ? ಇಲ್ವಾ? ಇನ್ಯಾರು? ವಿರಾಟ್ ಚಿಕ್ಕಪ್ಪ. ವಿರಾಟ್ ಸರ? ಜಿಲೇಬಿ ಕಳ್ಳ, ಹಲೋ ಸರ್. ಮುಂದಿನ ಸಲ ನಿಮ್ಗೆ ಜಿಲೇಬಿ ತಿನ್ಬೇಕು ಅಂತ ಅನ್ಸಿದ್ರೆ ನನ್ನನ್ನೇ ಕೇಳಿ, ಕದ್ದು ತಿನ್ನಕ್ ಹೋಗ್ಬೇಡಿ. ನಾನಾ? ಹ್ಞೂ, ನೀವೇ. ಜಿಲೇಬಿನ ನಾನ್ ತಿಂದಿಲ್ವಲ್ಲ. ಹಲೋ, ಬಂದೆ. ಹಲೋ ಸರ್, ಇವ್ರು ಯಾವಾಗ ನೋಡಿದ್ರು ಗಡಿಬಿಡಲ್ಲೇ ಇರ್ತಾರಲ್ಲ. ಇನ್ನೊಂದು ಚೇನ್ ವಿಷಯ ಯಾವಾಗ ಮಾತಾಡೋದು? ಆ ಜಿಲೇಬಿ ಕಳ್ಳ ನೀನಾ? ಆ ಅಡಿಗೆ ಅವಳು ನಾನು ಅನ್ಕೊಂಡಿದ್ದಾಳೆ. ನಾನೊಂದ್ ಲೆವೆಲ್ಗೆ ರೆಸ್ಪೆಕ್ಟ್ ಮೇಂಟೈನ್ ಮಾಡಿದ್ದೀನಿ. ನನ್ನ ಇಮೇಜ್ ಏನಾಗ್ಬೇಡ. ಇಮೇಜ್ ಇದ್ರೆ ಅಲ್ವಾ ಏನಾರ ಆಗಕ್ಕೆ. ಅವಿ, ಈ ಜಿಲೇಬಿ ನೆನ್ನೆ ತಿಂದ್ವಲ್ಲ, ಅದೇ ಟೇಸ್ಟ್ ಇದೆ ಕಣೋ. ಹೌದಾ? ಒಬ್ನೇ ತಿಂದ್ರೆ ಜಡ್ಜ್ ಮಾಡೋದು ಕಷ್ಟ ಆಗ್ಬೋದು. ಕೊಡಿಲಿ. ಈ ಜಿಲೇಬಿ ಎಲ್ಲಾ ಕಡೆನೂ ಒಂದೇ ಟೇಸ್ಟ್ ಇರತ್ತಾ, ಅಥವಾ ನಾವ್ ತಿಂದಿರೋ ಎರಡೂ ಕಡೆ ಜಿಲೇಬಿನೂ ಒಬ್ರೇ ಮಾಡಿರೋದಾ? ಹೌದಲ್ವಾ? ಸೇಮ್ ಟೇಸ್ಟ್ ಇದೆ. ಏನೇ ಹೇಳವಿ, ಈ ಜಿಲೇಬಿ ಮಾತ್ರ ಸಕ್ಕತ್ತಾಗಿದೆ. ಹಾಗಾದ್ರೆ ಇವತ್ತು ಸಂಜೆ ಬೇಕರಿ ರೋಡ್ಗೆ ಹೋಗಕ್ಕೆ ಒಂದು ನೆಪ ಸಿಕ್ತು ಅನ್ನು. ಈಗ ನೀನು ಟಾಪಿಕ್ ಚೇಂಜ್ ಮಾಡಬೇಡ. ಬೇಕರಿ ರೋಡ್ ಐ ಅವಾಯ್ಡ್, ಬಟ್ ಬೇಕರಿ ರೋಡ್ ಲೈಕ್ಸ್ ಮೀ. ಐ ಕಾಂಟ್ ಅವಾಯ್ಡ್. ನಿನಗೆ ನನ್ನ ಆಡ್ಕೊಳ್ಳಿಲ್ಲ ಅಂದ್ರೆ ತಿಂದ ಅನ್ನ ಅಲ್ಲ ಜಿಲೇಬಿ ಅರ್ಗಲ್ಲ ಅಲ್ವಾ ನಿನಗೆ? ಕರೆಕ್ಟಾಗಿ ಹೇಳ್ದೆ. ನೋಡಪ್ಪ, ನೀನು ಬೇಕರಿ ರೋಡ್ನ ಅವಾಯ್ಡ್ ಮಾಡ್ತಿದ್ಯಲ್ಲ, ಆದ್ರೂ ಬೇಕರಿ ರೋಡಲ್ಲಿ ಸಿಗೋ ಐಟಮ್ಸ್ ಎಲ್ಲ ತಾನಾಗೆ ನಿನ್ನ ಹತ್ರ ಬರ್ತಿದೆ. ಹಾಗೆ ಆ ಹುಡುಗಿನೂ ಕೂಡ
ಒಂದ್ ನಿಮಿಷ ಐಲ್ ಕಾಲ್ ಯು ಬ್ಯಾಕ್. ಮಿಥಿಲಾ, ಹಾ ರಮ್ಯಾ, ವಿರಾಜ್ ಬ್ರೇಕ್ಫಾಸ್ಟ್ ಆಯ್ತಾ? ಆಯ್ತು ಅನ್ಸುತ್ತೆ. ಅವನ್ ಅವಾಗ್ಲೇ ಆಫೀಸ್ಗೆ ಹೋದ. ವಾಟ್, ಅವಾಗ್ಲೇ ಹೋದ್ನಾ? ನಾನು ಅವಾಗ್ಲಿಂದ ರೆಡಿ ಆಗಿದ್ದೀನಿ ಅವನ್ ಜೊತೆ ಆಫೀಸ್ ಹೋಗಕ್ಕೆ. ಆಫೀಸ್ಗ? ಯಾಕೆ? ಇದೇನ್ ಹೀಗ್ ಕೇಳ್ತಾ ಇದ್ಯಾ? ವಿರಾಜ್ ಇವತ್ತು ದೊಡ್ಡ ಜವಾಬ್ದಾರಿ ನಿಭಾಯಿಸ್ತಾ ಇದ್ದಾನೆ. ಅವನ್ ಜೊತೆ ಇದ್ದು ನಾನ್ ಸಪೋರ್ಟ್ ಮಾಡ್ಬೇಕಿತ್ತು. ಪ್ರಾಜೆಕ್ಟ್ ನ ಹ್ಯಾಂಡ್ಲ್ ಮಾಡ್ತಿರೋರು ಯಾರು? ವಿರಾಜ್. ಹಾಗಿದ್ರೆ ರಿಸಲ್ಟ್ ಏನಿರತ್ತೆ? ಅದ್ ಗೊತ್ತಿರದೆ ಅಲ್ವಾ? ಅದು ಬೇರೆ, ನಾನ್ ಸೆಲೆಕ್ಟ್ ಮಾಡಿರೋ ಡ್ರೆಸ್ ಹಾಕೊಂಡ್ ಹೋಗಿದ್ದಾನೆ ಅಂದ್ರೆ ಆ ಡೀಲ್ ಓಕೆ ಆಗೇ ಆಗತ್ತೆ. ಅದ್ರಿಂದ ಏನಾಗತ್ತೆ? ಆರು ಮಸಾಲ ನೆಕ್ಸ್ಟ್ ಲೆವೆಲಿಗೆ ಹೋಗುತ್ತೆ, ಹೊಸ ಬ್ರಾಂಚ್ಗಳು ಹುಟ್ಕೊಳತ್ತೆ. ಹಾಗಿದ್ಮೇಲೆ ಅದಕ್ಕೆಲ್ಲ ರೀಸನ್ ವಿರಾಜೆ ಆಗಿರ್ತಾನೆ. ಸೊ ಅವನ್ ಗೆಲುವನ್ನ ನಾವು ಸೆಲೆಬ್ರೇಟ್ ಮಾಡ್ಬೇಕಲ್ವಾ? ಹೌದಲ್ಲ ಮಿಥಿಲಾ, ಇದ್ ನನಗ್ ಹೊಳಿಲೇ ಇಲ್ಲ. ಗುಡ್ ಐಡಿಯಾ. ಅದ್ರಲ್ಲೂ ತಾನ್ ಮದ್ವೆ ಆಗ್ತಿರೋ ಹುಡುಗಿನೇ ಸೆಲೆಬ್ರೇಟ್ ಮಾಡ್ತಿದ್ದಾಳೆ ಅಂತ ವಿರಾಜ್ಗೆ ಗೊತ್ತಾದ್ರೆ ಅವನ್ ತುಂಬಾ ಖುಷಿ ಪಡ್ತಾನೆ. ಹೌದಲ್ವಾ? ಅರ್ಥ ಆಯ್ತು. ನಾನೇ ಮುಂದೆ ನಿಂತು ಎಲ್ಲ ಅರೇಂಜ್ಮೆಂಟ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಮಿಥಿಲಾ. ಗುಡ್. ಇವತ್ತಿನ ದಿನ ವಿರಾಜ್ ಯಾವತ್ತೂ ಮರಿಬಾರ್ದು. ಆ ತರ ಸೆಲೆಬ್ರೇಟ್ ಮಾಡ್ತೀನಿ. ಎಸ್. ಅಮ್ಮ, ನಾನ್ ಬರ್ತೀನಿ. ಪುಷ್ಪಾ ಬಾಯ್. ರೀ ಇದನ್ನೇ ಮರ್ತು ಹೋಗ್ತಿದ್ದೀರಲ್ಲ. ಹೋ, ಥ್ಯಾಂಕ್ ಯು. ಏ ವಿಶ್ವ, ಇವತ್ತಾದ್ರೂ ಆಫೀಸಿಂದ ಸ್ವಲ್ಪ ಬೇಗ ಬಾಪ. ಪಾಪ ಪುಷ್ಪ ನಿನ್ಗೋಸ್ಕರ ಕಾಯ್ತಾ ಇರ್ತಾಳೆ. ಇಂಥ ಸಮಯದಲ್ಲಿ ಗಂಡ ಜೊತೆಲಿರ್ಬೇಕು ಅಂತ ಹೆಂಡತಿ ಬಯಸ್ತಾಳೆ. ನನ್ಗೂ ಇರ್ಬೇಕು ಅನ್ಸುತ್ತಮ್ಮ. ಆದ್ರೆ ನಾನೇನ್ ಮಾಡ್ಲಿ? ನಾನ್ ದುಡಿತಾ ಇರೋದು ಕೂಡ ನನ್ ಮಗು ಭವಿಷ್ಯಕ್ಕೆ ಅಲ್ವಾ? ನೀನ್ ಕೆಲ್ಸ ಮಾಡೋ, ಬೇಡ ಅಂತ ಹೇಳ್ತಿಲ್ಲ ನಾನು. ಆದ್ರೆ ಹೆಂಡತಿ ಜೊತೆನೂ ಕಾಲ ಕಳೆಯಕ್ಕೆ ಸ್ವಲ್ಪ ಬಿಡು ಮಾಡ್ಕೋ ಅಂತ ಹೇಳ್ತಾ ಇದ್ದೀನಿ. ಇದೆಲ್ಲ ಶ್ರೀಮಂತರು ಮಾತಾಡೋ ಮಾತು. ನಮ್ಮಂತವ್ರಿಗೆ ಕೆಲಸ ಮಾಡಿದ್ರೇನೆ ಸಮಯ ಕಳೆಯೋಕ್ಕಾಗೋದು. ಆದ್ರೂ ಒಂದ್ಸಲ ನೀನ್ ಆಫೀಸಲ್ಲಿ ಮಾತಾಡ್ ನೋಡೋ. ಮಾತಾಡಿ ಏನು ಪ್ರಯೋಜನ ಇಲ್ಲಮ್ಮ. ಅಲ್ಲಿ ನಾನಿಲ್ದಲೆ ಒಂದು ಕೆಲ್ಸನೂ ಸರಿಯಾಗಲ್ಲ, ಗೊತ್ತಾ? ಸರಿ ಪುಷ್ಪ, ನಾನಿನ್ ಹೊಡ್ತೀನಿ. ಬರ್ತೀನಮ್ಮ. ಹೂನಪ್ಪ, ಹಾ. ಹುಷಾರು. ಅಯ್ಯಯ್ಯೋ, ಇವ್ರು ನಂಬಿದಿಗೆ ಯಾಕೆ ಬಂದಿದ್ದಾರೆ? ಸಾಲ ತಗೊಳ್ಳುವಾಗ ನಾನು ನಮ್ಮನೆ ಅಡ್ರೆಸ್ ಕೊಟ್ಟಿಲ್ವಲ್ಲ, ಬೇರೆ ಅಡ್ರೆಸ್ ಕೊಟ್ಟಿದ್ದೆ. ಇವ್ರು ನೋಡಿದ್ರೆ ನಂಬಿದಿಗೆ ಬಂದು ನನ್ನನ್ನೇ ಹುಡುಕ್ತಿರೋ ಥರ ಇದೆ.